ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಜಸ್ಟ್ ಫಾರ್ 300 ರುಪೀಸ್ಗೆ ನಿಮ್ಗೆ ರೀಡಿಂಗ್ ಸಿಗ್ತಾ ಇದೆ. ಈ ಒಂದು 300 ರುಪೀಸ್ ಆಫರ್ 24ನೇ ತಾರೀಕು ಜುಲೈ ವರ್ಗೂ ಮಾತ್ರ ಈ ಒಂದು ಆಫರ್ ಇರುತ್ತೆ ಅಂತ ಹೇಳ್ಬಹುದು. ಸೊ 24th ಜುಲೈ ಆದ್ಮೇಲೆ ನಿಮ್ಗೆ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಆಫರ್ ಇರೋದಿಲ್ಲ. ಓಕೆನಾ? ಸೊ ತುಂಬಾ ಜನ ಕೇಳಿದಕ್ಕೆ ಸೊ ನಾನು 300 ರುಪೀಸ್ ಆಫರ್ ನಾನು ಮತ್ತೆ ವಾಪಸ್ ತಂದಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ 24ನೇ ತಾರೀಕು ಒಳಗಡೆ ಯಾರೆಲ್ಲ ನೀವು ರೀಡಿಂಗ್ಸ್ ತಗೋಬೇಕು, ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬೇಕು ಅಂತ ಆಸೆ ಇರುತ್ತೆ, ಈ ಒಂದು ಆಫರ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸನೇಟ್ ಆಗತ್ತಾ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮ್ಯಾರೇಜ್ ಆಗಿದ್ದಾರೆ ಅಂತ ಅಂದ್ರೂ ಕೂಡ ಇದು ಮ್ಯಾರಿಡ್ ವ್ಯಕ್ತಿಗಳಿಗೂ ಕೂಡ ಇದು ರೆಸನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮಿ ಏನೆಲ್ಲ ಬದಲಾವಣೆಗಳು ಮಾಡ್ತಾರೆ, ಏನೆಲ್ಲ ಬದಲಾವಣೆಗಳು ತರ್ತಾರೆ, ಏನೆಲ್ಲ ಚೇಂಜಸ್ ಆಗ್ಬಹುದು ನಿಮ್ಮ ಕನೆಕ್ಷನ್ ಅಲ್ಲಿ ಅನ್ನೋದ್ರ ಬಗ್ಗೆ ಇರುತ್ತೆ. ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಬಂಧದಲ್ಲಿ ಯಾವ ರೀತಿಯ ಬದಲಾವಣೆಗಳು ತರ್ತಾರೆ, ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಕಪ್ಸ್ ಇದೆ, 8 ಆಫ್ ವಾಂಡ್, ನೈಟ್ ಆಫ್ ವಾಂಡ್, ಓಕೆ, ಅಂಡ್ 6 ಆಫ್ ಕಪ್ಸ್, ಓಕೆ, ಅಂಡ್ ಐ ಹ್ಯಾವ್ 2 ಆಫ್ ವಾಂಡ್ಸ್ ಅಂಡ್ 8 ಆಫ್ ವಾಂಡ್ಸ್. ಅದರ ಜೊತೆಗೆ ಐ ಹ್ಯಾವ್ 3 ಆಫ್ ಕಪ್ಸ್. ಓಕೆ ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳು ತರ್ತಾರೆ, ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದಾದ್ರೆ, ಸೊ ಏಸ್ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಒಂದು ಸಾಲಿಡ್ ಆದಂತಹ ಕಮಿಟ್ಮೆಂಟ್ ಮತ್ತೆ ಅವ್ರೇನೆಲ್ಲ ಪ್ರಾಮಿಸ್ ಮಾಡಿದ್ರು ನಿಮಗೆ, ಆ ಪ್ರಾಮಿಸ್ ಎಲ್ಲವೂ ಕೂಡ ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಏನೆಲ್ಲ ನಿಮ್ಗೆ ಭಾಷೆ ಕೊಟ್ಟಿದ್ರು, ಈ ತರ ನೋಡ್ಕೋತೀನಿ, ಆ ತರ ನೋಡ್ಕೋತೀನಿ, ಅಥವಾ ಕಮಿಟ್ಮೆಂಟ್ ವಿಚಾರದಲ್ಲಿ ಯಾವ ರೀತಿನಲ್ಲಿ ಅವರು ನಿಮಗೆ ಮಾತಾಡಿದ್ರು ಅದೆಲ್ಲಾನು ಕೂಡ ಅವರು ನನ್ಸ್ ಮಾಡ್ತಾರೆ ಅಂತ ಹೇಳ್ಬಹುದು. ಒಂದು ಸಾಲಿಡ್ ಆದಂತ ಕಮಿಟ್ಮೆಂಟ್ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಡೆಫಿನೆಟ್ಲಿ ಸಿಗತ್ತೆ ಅಂತ ಹೇಳ್ತೀನಿ. ಅಂದ್ರೆ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾನೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ. ಸೊ ಯಾಕೆಂತಂದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ಅವರ ಕಲ್ಚರ್ ಬೇರೆ, ನಿಮ್ಮ ಕಲ್ಚರೇ ಬೇರೆ. ಸೊ ಎಲ್ಲಾನು ಕೂಡ ಇವ್ರಿಗೋಸ್ಕರ ಅವರ ಕಲ್ಚರ್ ನ ನೀವು ಫಾಲೋ ಮಾಡ್ತಾ ಇರ್ಬಹುದು, ಅಥವಾ ಸಮಥಿಂಗ್ ನಂಗೆ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಇಲ್ಲಿ ರಿಲಿಜನ್ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಿದ್ರು ಕೂಡ ನೀವು ನಿಮ್ಮ ಪಾರ್ಟ್ನರ್, ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ನೀವು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ, ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ. ಸೊ ಇದನ್ನೆಲ್ಲಾರು ನೋಡ್ತಾ ಇರುವಾಗ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ಖುಷಿ ಆಗತ್ತೆ. ಯಾಕಂತಂದ್ರೆ ಲೈಕ್ ನಿಮ್ಮ ಕಲ್ಚರೇ ಬೇರೆ, ಇವರ ಕಲ್ಚರೇ ಬೇರೆ. ಸೊ ಲೈಕ್ ನಿಮ್ಮ ಕಲ್ಚರ್ನ ಬಿಟ್ಟು, ನಿಮ್ಮ ಸ್ವಾಭಿಮಾನವನ್ನ ಬಿಟ್ಟು ಈ ಒಂದು ವ್ಯಕ್ತಿಗೋಸ್ಕರ ಇವ್ರು ಏನ್ ಹೇಳ್ತಾ ಇದಾರೆ ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದೀರಾ. ಸೊ ಇದ್ ನನ್ನಲ್ಲಿ ನೋಡಿದಾಗ ತುಂಬಾನೇ ಅವ್ರಿಗೆ ಹೆಮ್ಮೆ ಆಗತ್ತೆ, ಪ್ರೌಡ್ ಫೀಲ್ ಆಗತ್ತೆ. ಯಾರು ಕೂಡ ಅವರ ಕಲ್ಚರ್ ಇವರ ಕಲ್ಚರ್ ಅಂತ ಹೇಳಿ
ಫಾಲೋ ಮಾಡೋದಿಲ್ಲ. ಸೊ ನೀವು ಈ ಒಂದು ವ್ಯಕ್ತಿಯ ಕಲ್ಚರ್ ಅಂಡ್ ಟ್ರೆಡಿಷನ್ ನ ಫಾಲೋ ಮಾಡ್ತಾ ಇದ್ದೀರಾ. ಅಂಡ್ ಪ್ರತಿ ಒಂದ್ರಲ್ಲೂ ಕೂಡ ನೀವು ಇಯರ್ಸಲ್ಲ ಅಥವಾ ಸಮಥಿಂಗ್ ನೀವು ನಾನು ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ನೀವು ಒಂದು ದಿನನೂ ಕ್ವೆಶನ್ ಮಾಡಿಲ್ಲ ನಿಮ್ಮ ಪಾರ್ಟ್ನರ್ನ. ಸೊ ಇದನ್ನೆಲ್ಲ ನೋಡಿದಾಗ ಆ ಒಂದು ವ್ಯಕ್ತಿಗೆ ತುಂಬಾನೇ ಅನ್ಸ್ತಾ ಇರುತ್ತೆ, ಸೊ ನನ್ನನ್ನ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿ ಯಾರು ಕೂಡ ಇಲ್ಲ ಇವ್ರನ್ನ ಬಿಟ್ರೆ. ಅಷ್ಟು ಮಟ್ಟಿಗೆ ಇವರು ನನ್ನನ್ನ ಹಚ್ಕೊಂಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ, ನನಗೋಸ್ಕರ ಪ್ರತಿ ಒಂದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಸೊ ಇನ್ ದ ಸೇಮ್ ಕೇಸ್ ನಾನೇನಾದ್ರೂ ಅವರ ಜಾಗದಲ್ಲಿ ಇದ್ರೆ ನನ್ನ ಕೈಲೇ ಇಷ್ಟೆಲ್ಲ ಫಾಲೋ ಮಾಡೋದಿಕ್ ಆಗ್ತಿಲ್ಲ, ನಾನು ಯಾಕೆ ಫಾಲೋ ಮಾಡ್ಬೇಕು ಅಂತ ಹೇಳಿ ಹೊರಟೋಗ್ಬಿಡ್ತಾ ಇದೆ, ಅಥವಾ ಯಾವತ್ತೋ ಈ ಒಂದು ಕನೆಕ್ಷನ್ ಬಿಟ್ಟು ಆಚೆ ಹೋಗ್ಬಿಡ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿ ಎಷ್ಟೇ ಕಷ್ಟ ಆದ್ರೂ ನನಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಮೇ ಬಿ ಫ್ಯಾಮಿಲಿನಲ್ಲಿ ಅಪೋಸಿಷನ್ ನಡೀತಾ ಇದೆ ನಿಮ್ಮ ಪ್ರೀತಿಗೋಸ್ಕರ, ಬಟ್ ಎಲ್ಲೂ ಕೂಡ ಲೈಕ್ ನೀವ್ ಎಲ್ಲೂ ಕೂಡ ಬಿಟ್ಕೊಡದೆ ಅದನ್ನ ಮುಂದೆ ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ವ್ಯಕ್ತಿಗೆ. ಅವ್ರು ಅನ್ಕೊಂಡೇ ಇರ್ಲಿಲ್ಲ ಸೊ ಈ ರೀತಿನೆಲ್ಲ ನನ್ನ ವ್ಯಕ್ತಿ ನನಗೋಸ್ಕರ ಫೈಟ್ ಮಾಡ್ತಾರೆ, ಕಷ್ಟ ಪಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ, ಕಾಂಪ್ರಮೈಸ್ ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಅವ್ರ ಇಮ್ಯಾಜಿನೇಷನ್ ಬಿಯಾಂಡೇ ನೀವು ಈ ಒಂದು ಪ್ರೀತಿನಲ್ಲಿ ಇದ್ದೀರಾ. ಸೊ ಅವ್ರ ಏನ್ ಅನ್ಕೊಂಡಿದ್ರು, ಎಲ್ಲಾರ ತರನೇ ಇವರು ಪ್ರೀತಿನ ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಅವರ ಕಲ್ಚರ್ ನಿಮ್ಮ ಕಲ್ಚರ್ ಅನ್ನೋ ರೀತಿನಲ್ಲಿ ಫಾಲೋ ಮಾಡೋದಾಗಿರ್ಬೋದು, ಅಥವಾ ಪ್ರತಿಯೊಂದ್ರಲ್ಲೂ ನಿನ್ನ ಕಷ್ಟ ಸುಖನ ಈಕ್ವಲ್ ಆಗಿ ಶೇರ್ ಮಾಡೋದಾಗಿರ್ಬೋದು. ಅದು ಈ ಒಂದು ಟೆಕ್ನಾಲಜಿನಲ್ಲಿ ಯಾರು ಕೂಡ ಫಾಲೋ ಮಾಡಲ್ಲ. ಅವ್ರು ಸಾಕಷ್ಟು ಜನನ ನೋಡಿದ್ದಾರೆ, ಪ್ರೇಮಿಗಳನ್ನ ನೋಡಿದ್ದಾರೆ, ಯಾವ ರೀತಿನಲ್ಲಿ ಕಿತ್ತಾಡ್ತಾ ಇರ್ತಾರೆ ದಿನ ಬೆಳಗಾದ್ರೆ ಅಂತ. ಬಟ್ ನೀವು ಎಷ್ಟು ಚೆನ್ನಾಗಿ ಈ ಒಂದು ಕನೆಕ್ಷನ್ ನ ನಿಭಾಯಿಸ್ತಾ ಇದ್ದೀರಾ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಟೆಸ್ಟ್ ಮಾಡಕ್ ತುಂಬಾ ಸತಿ ಸತಾಯಿಸಿದ್ದಾರೆ. ನಿಮ್ಗೆ ಕಾಲ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ಏನು ಕೂಡ ಮಾಡದೆ ನೀವೇ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಅಥವಾ ನನಗೋಸ್ಕರ ಎಷ್ಟು ನೀವು ವೇಟ್ ಮಾಡ್ತೀರಾ, ಪೇಷನ್ಸ್ ಎಷ್ಟಿದೆ ನಿಮ್ದು, ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಚೆಕ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನೀವ್ ಯಾವ್ದೇ ಒಂದು ಸಿಚುಯೇಷನ್ ಅಲ್ಲಿ ಒಬ್ರನ್ನ ಕೈ ಹಿಡಿತೀರಾ ಬಿಟ್ರೆ ನೀವ್ ಯಾವ್ದೇ ಕಾರಣಕ್ಕೂ ಎಂತದೇ ಪರಿಸ್ಥಿತಿಯಲ್ಲಿ ಇದ್ರೂ ಗಿವ್ ಅಪ್ ಮಾಡೋದಿಲ್ಲ. ಯು ಆರ್ ನಾಟ್ ಗಿವ್ ಅಪ್ ಆನ್ ಎನಿಥಿಂಗ್ ಅನ್ನೋದು ಅವ್ರಿಗೆ ಅನಿಸಿದೆ. ಸೊ ನನ್ನ ವ್ಯಕ್ತಿ ಎಷ್ಟು ಸ್ಟ್ರಾಂಗ್, ಎಷ್ಟು ಡಿಪೆಂಡೆಂಟ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಅವರು ಪ್ರೀತಿಗೋಸ್ಕರ ಎಷ್ಟು ಮಟ್ಟಿಗೆ ಅವರು ಹೋಗ್ತಾ ಇದಾರೆ ಇಂಟೆನ್ಸ್ ಆಗಿ ಅನ್ನೋದು ಅವ್ರಿಗೆ ತುಂಬಾನೇ ಲೈಕ್ ಒಂದ್ಸತಿ ಮೈ ಜುಮ್ಮ ಅನ್ಸುತ್ತೆ. ಅಷ್ಟು ಮಟ್ಟಿಗೆ ಯು ಆರ್ ಫೇಸಿಂಗ್ ಎ ಲಾಟ್ ಇನ್ ಯೋರ್ ಲೈಫ್. ಅಂದ್ರೆ ಅಷ್ಟೇ ಅವಮಾನಗಳು ನಿಮ್ಗೆ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಇಂದ, ಅಥವಾ ಸಮಥಿಂಗ್ ನಿಮ್ಮ ಫ್ಯಾಮಿಲಿಯಿಂದ, ಅವರ ಫ್ಯಾಮಿಲಿಯಿಂದ ನಿಮಗ್ ತುಂಬಾ ಅವಮಾನ ಆಗ್ತಾ ಇದೆ, ನೀವೆಲ್ಲಾನು ಸಹಿಸ್ಕೊಂಡಿದ್ದೀರಾ. ಸೊ ಇದೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ನೀವ್ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ. ಅಂಡ್ ಈ ಒಂದು ಪ್ರೀತಿಗೆ ಯಾವ್ದೇ ಕಣ್ ಬೀಳದೆ ಇರ್ಲಿ ಅನ್ನೋ ರೀತಿನಲ್ಲಿ ಅವ್ರು ಯಾವಾಗ್ಲೂ ಪ್ರೇ ಮಾಡ್ತಿರ್ತಾರೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇವ್ರು ಯಾವ ರೀತಿನಲ್ಲಿ ನಿಮ್ಮ ಜೊತೆಗಿರ್ತಾರೆ ಅಂದ್ರೆ, ಏನೇ ಕಷ್ಟ ಬರ್ಲಿ, ಎಷ್ಟದೇ ಸಿಚುಯೇಷನ್ ನಿಮ್ಮನ್ನ ಸಪರೇಟ್ ಮಾಡೋ ಹಾಗೆ ಬರ್ಲಿ, ಯಾವ್ದೇ ಒಂದು ಟೈಮ್ ಅಲ್ಲೂ ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಬಾರ್ದು, ನನ್ನ ಪಾರ್ಟ್ನರ್ ನ ಬಿಟ್ಕೊಡ್ಬಾರ್ದು. ಸೊ ನಿಮ್ಗೆ ಏನೆಲ್ಲ ಪ್ರಾಮಿಸ್ ಮಾಡಿದಾರೆ ಆ ಪ್ರಾಮಿಸಸ್ ಗಳೆಲ್ಲಾನು ಕೂಡ ಇವ್ರು ಉಳಿಸ್ಕೊಂಡು ಅದ್ರ ವಿಚಾರವಾಗಿ ಅವರು ಮುಂದೆ ನಿಮ್ಮ ಎಲ್ಲಾ ಕನ್ಸುಗಳನ್ನ ನನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮನ್ನ ಆದಷ್ಟು ಬೇಗ ಇನ್ನು ಯಾರೆಲ್ಲ ಮದ್ವೆ ಆಗಿಲ್ಲ, ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ಎಷ್ಟೇ ಕಷ್ಟ ಬರ್ಲಿ, ಯಾರೇ ಅಪೋಸ್ ಆಗ್ಲಿ, ಎಷ್ಟೇ ರಿಸ್ಕ್ ಬಂದ್ರೂ ಕೂಡ ಈ ಒಂದು ಕನೆಕ್ಷನ್ ಅವ್ರು ಗಿವ್ ಅಪ್ ಮಾಡದೆ ಆದಷ್ಟು ಬೇಗ ಮ್ಯಾರೇಜ್ ಮಾಡ್ಕೊಳ್ಳೋರು ಇದ್ದಾರೆ. ಸೊ ನೀವು ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ವ್ಯಕ್ತಿ ಯಾವಾಗ ಮ್ಯಾರೇಜ್ ಆಗ್ತಾರೆ ನನ್ನ ಅಂತ. ಸೊ ಡೆಫಿನೆಟ್ಲಿ ವಿತಿನ್ ದಿಸ್ ಇಯರ್ ಯು ವಿಲ್ ಬಿ ಗೆಟಿಂಗ್ ಮ್ಯಾರಿ, ಅಥವಾ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ಬಹುದು, ಎಂಗೇಜ್ಮೆಂಟ್ ಆಗ್ಬಹುದು. ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಿಕಾಸ್ ನಂಗೆ 3 ಆಫ್ ಕಪ್ಸ್ ಇದೆ. ಒಂದು ಸೆಲೆಬ್ರೇಷನ್ ಮಾಡ್ತೀರಾ ವಿತಿನ್ 3 ಮಂತ್ಸ್ ಅಲ್ಲಿ ಅಥವಾ 4 ಮಂತ್ಸ್ ಅಲ್ಲಿ. ಸೊ ಡೆಫಿನೆಟ್ಲಿ ಯು ಆರ್ ಸೆಲೆಬ್ರೇಟಿಂಗ್ ಯೋರ್ ಲವೆಸ್ಟ್ ಮೊಮೆಂಟ್ ವಿತ್ ಯೋರ್ ಪಾರ್ಟ್ನರ್. ಅಂಡ್ ಡೆಫಿನೆಟ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಬಹುದು, ಅಥವಾ ಲೈಕ್ ಸಮಥಿಂಗ್ ಗ್ರೇಟ್ ಟೈಮ್ಸ್ ನ ನೀವು ನಿಮ್ಮ ಪರ್ಸನ್ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ಇದನ್ನೆಲ್ಲಾನು ಕೂಡ ಅವ್ರು ಪ್ಲಾನ್ ಮಾಡ್ತಿದ್ದಾರೆ. ಸೊ ನಾನೇನಾದ್ರೂ ಈ ಒಂದು ವ್ಯಕ್ತಿನ ಬಿಟ್ರೆ ನನ್ನಂತ ಒಂದು ಸ್ಟುಪಿಡ್ ಫೂಲಿಶ್ ಯಾರು ಕೂಡ ಇಲ್ಲ. ಯಾಕಂತಂದ್ರೆ ಇವ್ರು ನನಗೋಸ್ಕರ ಎಷ್ಟು ಮಟ್ಟಕ್ಕೆ ಅವರು ಫೈಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂಡ್ 2 ಆಫ್ ವಾಂಡ್ಸ್ ಇದೆ.
ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು. ಸೊ ಇನ್ನು ಈ ಒಂದು ವ್ಯಕ್ತಿ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ನೈಟ್ ಆಫ್ ವಾಂಡ್ಸ್ ಇದೆ, ಒಂದು ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಅಂದ್ರೆ ಇವರು ಪ್ಲೇಸ್ ಟು ಪ್ಲೇಸ್ ಟ್ರಾವೆಲ್ ಮಾಡ್ತಾನೆ ಇದ್ದಾರೆ, ಯಾಕೆಂತಂದ್ರೆ ಅವರ ಒಂದು ಕರಿಯರ್ ಆತರ ಇದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಗೆ ಏನ್ ಪ್ರಾಮಿಸ್ ಮಾಡಿದ್ರು, ಎಷ್ಟು ಟೈಮ್ ಕೊಡ್ತೀನಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಅದೆಲ್ಲಾನು ಕೂಡ ಉಳಿಸ್ಕೊಂಡು ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಮಾಡ್ತಾರೆ, ಮಾತಾಡ್ತಾರೆ, ಮೀಟ್ ಮಾಡ್ತಾರೆ. ಅಂಡ್ ಡೆಫಿನೆಟ್ಲಿ ಸೊ ಇಷ್ಟು ದಿನಗಳ ಕಾಲ ಅವ್ರಿಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ರೆ, ಎಷ್ಟು ಮಾತು ಅವರಿಂದ ಕೇಳಿದಿರಾ, ಸೊ ಅದೆಲ್ಲಾನು ಕೂಡ ಈಕ್ವಲ್ ಆಗಿ ಈ ಒಂದು ವ್ಯಕ್ತಿ ನಿಮಗೆ ಶೇರ್ ಮಾಡ್ಕೋತಾರೆ. ಏನೇ ಕಷ್ಟ ಬರ್ಲಿ ಅದೆಲ್ಲಾನು ನಿನ್ಗೆ ಯಾರಾದ್ರೂ ಹರ್ಟ್ ಮಾಡ್ಬೇಕು ಅಂತ ಅಂದ್ರೆ ನನ್ನ ದಾಟಿ ಬರ್ಬೇಕು. ಸೊ ಈ ರೀತಿನಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಇನ್ಮೇಲೆ ನನ್ನ ಪಾರ್ಟ್ನರ್ನ ಯಾವುದೇ ಕಾರಣಕ್ಕೂ ಯಾರು ಬೆಟ್ಟೆತ್ತೆ ಮಾತಾಡಬಾರ್ದು, ಆ ರೀತಿನಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು. ಅಂಡ್ ಇನ್ ದ ಸೇಮ್ ಟೈಮ್ ಅವರು ನನಗೋಸ್ಕರ ಏನೆಲ್ಲ ಕಷ್ಟ ಪಡ್ತಿದಾರೆ ಅದೆಲ್ಲದಕ್ಕೂ ಒಂದು ಗ್ರಾಟಿಟ್ಯೂಡ್ ಆಗಿ ಒಂದು ವ್ಯಕ್ತಿಗೆ ಏನಾದ್ರೂ ಒಂದು ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿ ಸೊ ಪ್ಲಾನ್ ಮಾಡ್ತಿದ್ದಾರೆ. ಸೊ ಒಟ್ನಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಏನ್ ಹೇಳ್ಬೋದು ಅಂತ ಅಂದ್ರೆ, ನಿಮ್ಮನ್ನ ನೋಡಿ ನಿಮ್ಮ ವ್ಯಕ್ತಿ ಒಂದು ಇನ್ಸ್ಪಿರೇಷನ್ ಆಗಿ ತಗೋತಾ ಇದ್ದಾರೆ. ಏನಂತ ಅಂದ್ರೆ ನೀವ್ ಎಷ್ಟು ಸ್ಟ್ರಾಂಗ್ ಇದ್ರೆ, ಯಾವ್ದೇ ಒಂದು ಸಿಚುಯೇಷನ್ ಬಂದ್ರು ಕೈ ಹಿಡ್ದಿರೋರ್ನ ಕೈ ಬಿಡಬಾರ್ದು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಜೀವನದಲ್ಲಿ ಎಲ್ಲಾನು ಅವ್ರು ನೋಡ್ಬಿಟ್ಟಿದ್ದಾರೆ ಈ ಒಂದು 3-4 ವರ್ಷದಲ್ಲಿ. ಸೊ ಯಾರ್ಯಾರು ಹೆಂಗೆ, ಸೊ ದುಡ್ಡಿದ್ದ ಹೆಂಗೆ, ದುಡ್ಡಿಲ್ದ ಹೆಂಗೆ, ಸೊ ನೀವ್ ಎಲ್ಲಾ ಫೇಸು ನೀವು ಅವ್ರ ಜೊತೆಲಿದ್ದೀರಾ. ಸೊ ಕಷ್ಟದಲ್ಲಿದ್ದೀರಾ, ಸುಖದಲ್ಲಿದ್ದೀರಾ, ಬೇಜಾರಲ್ಲಿದ್ದೀರಾ, ಕಣ್ಣಲ್ಲಿ ನೀರ್ ಹಾಕುವಾಗಿದ್ದೀರಾ, ಎಲ್ಲಾ ಫೇಸಸ್ ಅಲ್ಲೂ ಇದ್ದಿದ್ದು ನೀವೇ. ಸೊ ಇದನ್ನೆಲ್ಲ ನೋಡಿದಾಗ ಸೊ ನನ್ನೆಲ್ಲಾ ಕಷ್ಟ ಸುಖಗಳನ್ನ ಭಾಗ್ಯ ಆಗಿದ್ದಾರೆ ಒಂದ್ ವ್ಯಕ್ತಿ, ಹಂಚ್ಕೊಂಡಿದ್ದಾರೆ ನನ್ನನ್ನ. ಸೊ ಲೈಕ್ ಏನೋ ಈ ತರ ಒಂದು ವ್ಯಕ್ತಿ ಸಿಗೋದು ತುಂಬಾ ಕಷ್ಟ, ಬಟ್ ನಂಗೆ ಸಿಕ್ಕಿದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು, ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ವ್ಯಕ್ತಿ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಹೋದ ಜನ್ಮದಿಂದನೂ ಇವರ ಜೊತೆಗೆ ನಿಮ್ಮಿಬ್ಬರ ಸಂಬಂಧ ಇದೆ. ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಇಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗೋದಕ್ಕೆ ಕಾರಣನೇ ದಿಸ್ ಇಸ್ ದ ಬ್ಯಾಗೇಜ್ ಫ್ರಮ್ ಯುವರ್ ಪಾಸ್ಟ್ ಲೈಫ್. ಓಕೆ, ಸೊ ಈ ಒಂದು ವ್ಯಕ್ತಿ ನಿನ್ನೆ ಮೊನ್ನೆ ಬಂದಿರೋದು ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜನ್ಮದಲ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ಲೈಕ್ ಯು ನೋ ಕೇಮ್ ಫಾರ್ ಅ ರೀಸನ್. ಓಕೆ, ಸೊ ನಿಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡೋದಕ್ಕೇನೆ ಇವ್ರು ಬಂದಿರೋದು. ಅಂಡ್ ಡೆಫಿನೆಟ್ಲಿ ದಿಸ್ ಇಸ್ ದ ಗಿಫ್ಟ್ ಫ್ರಮ್ ಯುವರ್ ಪರ್ಸನ್ ದಟ್ ಅವರು ನಿಮಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪರೀಕ್ಷೆ ಮಾಡಲ್ಲ, ನಿಮ್ಮ ಪೇಷನ್ಸ್ ನ ಚೆಕ್ ಮಾಡಲ್ಲ. ಯಾಕಂತಂದ್ರೆ ಎಲ್ಲಾದ್ರಲ್ಲೂ ನೀವು ಪಾಸ್ ಆಗಿದ್ದೀರಾ. ಅವರ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನ ಒಂದು ರಾಜನ್ ತರ ನೋಡ್ತಿದ್ದಾರೆ, ಒಂದು ರಾಣಿ ತರ ನೋಡ್ತಿದ್ದಾರೆ. ಇನ್ ಮುಂದೆ ನಿಮ್ಗೆ ಯಾವ್ದೇ ರೀತಿ ಯಾರಿಂದಲೂ ಕಷ್ಟ ಆಗ್ಬಾರ್ದು, ನೋವು ಆಗ್ಬಾರ್ದು, ಹರ್ಟ್ ಆಗ್ಬಾರ್ದು ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡಿ ಒಂದು ಪ್ರಾಪರ್ ಆದಂತ ಒಂದು ಗುಡ್ ಡಿಸಿಷನ್ಸ್ ನ ತಗೊಂಡು ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಅಂಡ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಡ್ ಟು ಯು. ಅಂಡ್ ಡೆಫಿನೆಟ್ಲಿ ಗೈಸ್ ಯಾರೆಲ್ಲ ಮದ್ವೆ ಆಲ್ರೆಡಿ ಆಗಿದ್ದೀರಾ, ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮಿಬ್ರು ಮಧ್ಯ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ನೀವಿಬ್ರು ಇನ್ನೂ ಸ್ಟ್ರಾಂಗ್ ಆಗಿ ಆ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗತ್ತೆ. ಅಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಯಾವಾಗ್ಲೂ ಪ್ರೇ ಮಾಡ್ತಿರ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ. ನನಗೇನಾದ್ರೂ ಆದ್ರೂ ಪರವಾಗಿಲ್ಲ, ನನ್ನ ವ್ಯಕ್ತಿ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಆ ಖುಷಿನ ನಾನು ಬಯಸ್ತೀನಿ ಅಂತ ಹೇಳಿ ಸೊ ತುಂಬಾನೇ ನಿಮ್ಮ ಖುಷಿನ ಆರಾಧಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಸೊ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.